ಆಂಡ್ರಾಯ್ಡ್ ಸ್ಮಾರ್ಟ್ ಟಿವಿ ಬ್ಯಾಕ್ ಲೈಟ್ ಡ್ರೈವರ್ ಸೆಕ್ಷನ್ ಬಗ್ಗೆ ನೋಡುವ. ಇಲ್ಲಿ ಅಂತ ನಾನು ಕ್ಯಾರಿ ಮಾಡಿದ್ದೇನೆ ಬ್ಯಾಕ್ ಲೈಟ್ ಡ್ರೈವರ್ ಸೆಕ್ಷನ್. ಬ್ಯಾಕ್ ಲೈಟ್ ಡ್ರೈವರ್ ಸೆಕ್ಷನ್ ನ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಪ್ಯಾನಲ್ಗೆ ಆನ್ ಆಗಬೇಕಾದ್ರೆ ಪ್ಯಾನಲ್ ನ ಒಳಗಡೆ ಬ್ಯಾಕ್ ಲೈಟ್ ಇದೆ. ಆ ಬ್ಯಾಕ್ ಲೈಟ್ ಗೆ ಹೈ ವೋಲ್ಟೇಜ್ ಸಪ್ಲೈ ಹೋಗುತ್ತೆ. ಆದ್ರೆ ಡ್ರೈವರ್ ನ ಮೂಲಕ ಹೈ ವೋಲ್ಟೇಜ್ ಸಪ್ಲೈ ಹೋಗುತ್ತೆ. ಇಲ್ಲಿ ನಾನೊಂದು ಸರ್ಕ್ಯೂಟ್ ಇದೆ ನೋಡಿ, 12 ವೋಲ್ಟೇಜ್ ಇಂದ ಅಥವಾ 24 ವೋಲ್ಟೇಜ್, ಮ್ಯಾಕ್ಸಿಮಮ್ 24 ವೋಲ್ಟೇಜ್ ಎಸ್ಎಂಪಿಎಸ್ ಇಂದ ಇನ್ಪುಟ್ ಮಾಡಬೇಕು. ಅದೇ ರೀತಿ ಮದರ್ ಬೋರ್ಡ್ ನಿಂದ 2 ಪಲ್ಸ್ಗಳು ಇನ್ಪುಟ್ ಆಗ್ತದೆ. BLON ಬ್ಯಾಕ್ ಲೈಟ್ ಆನ್ ಮತ್ತು BIM ಬಿಪಿಂಗ್ ಕಂಟ್ರೋಲ್ ಅಂತ ಹೇಳಿ 2 ವೋಲ್ಟೇಜ್ ಇಂದ 24 ವೋಲ್ಟೇಜ್ ವರೆಗೆ ಇನ್ಪುಟ್ ಆಗುತ್ತೆ. ಈ ಪಲ್ಸ್ ಮತ್ತು ಸಪ್ಲೈ ವೋಲ್ಟೇಜ್ 2 ಇನ್ಪುಟ್ ಆದಾಗ ಈ ಸೆಕ್ಷನ್ ಆಸಿಲೇಷನ್ ಆಗಿ ಇದರ ಒಂದು ಔಟ್ಪುಟ್ ಭಾಗ, ಇದು ಔಟ್ಪುಟ್ ಭಾಗದಲ್ಲಿ 35 ವೋಲ್ಟೇಜ್ ಇಂದ 180 ವೋಲ್ಟೇಜ್ ವರೆಗೆ ಸಪ್ಲೈ ಔಟ್ಪುಟ್ ಆಗುತ್ತೆ. ಇಲ್ಲಿ ಆನ್ ಆಗಬೇಕಾದ್ರೆ ಪಲ್ಸ್ ಬರಲೇಬೇಕು. ಸಪ್ಲೈ ವೋಲ್ಟೇಜ್ ಬಂದ್ರೆ ಸಾಕಾಗುದಿಲ್ಲ, ಮದರ್ ಬೋರ್ಡ್ ಇಂದ ಪಲ್ಸ್ ಬರಬೇಕು. ಪಲ್ಸ್ ಬಂದಾಗ ಮಾತ್ರ ಇದು ಆಸಿಲೇಷನ್ ಆಗುತ್ತೆ.